ಪಾಕಿಸ್ತಾನ ಅಂದ ತಕ್ಷಣ ತಲೆಗೆ ಬರೋದು ಭಯೋತ್ಪಾದನೆ, ಬೆನ್ನಿಗೆ ಚೂರಿ, ಮೋಸ, ಬಡತನ, ತಮಗೆ ಊಟಕ್ಕಿಲ್ಲದೆ ಇದ್ರೂ ಇನ್ನೊಬ್ಬರಿಗೆ ಹಿಂಸೆ ಕೊಡೋ ಚಾಳಿ, ಭ್ರಷ್ಟಾಚಾರ, ಪ್ರಜಾಪ್ರಭುತ್ವದ ನೆಪದಲ್ಲಿ ಮಿಲಿಟರಿ ರೂಲು. ಬೇರೆ ದೇಶಗಳು ಪಾಕಿಸ್ತಾನವನ್ನು ಭಿಕ್ಷುಕರ ರೀತಿಯಲ್ಲಿ ನೋಡಿದ್ರೂ ಭಾರತ ಬೆಳೆಯೋದನ್ನು ನೋಡಿ ತಡೆಯೋಕ್ಕಾಗದೆ ಅದೇ ದೇಶಗಳು ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಕೊಡೋ ಕುಮ್ಮಕ್ಕು. ನೋಡಿ ನಮ್ಮ ಬ್ರದರ್ ರೋಡ್ಸ್ ಹಿಂದೂಸ್ತಾನದ ಅವಿಭಾಜ್ಯ ಅಂಗವಾಗಿದ್ದರೂ ನಮಗೆ ಬೇರೆ ದೇಶ ಬೇಕು ಅಂತ ಗಲಭೆ ಎಬ್ಸಿ 200 ವರ್ಷ ಬ್ರಿಟಿಷ್ ಆಡಳಿತ ಮುಗಿದು ಇನ್ನೇನು ಸ್ವಾತಂತ್ರ್ಯ ಅನ್ನೋ ಪದ ನಿಜ ಅನ್ನುವಷ್ಟರಲ್ಲಿ ದೇಶವನ್ನು 3 ಭಾಗಗಳನ್ನಾಗಿ ಒಡೆದು ಜಗಳ ಆಡಿ ರಕ್ತಪಾತ ಮಾಡಿ ಆಸ್ತಿ ಪಾಲ್ಬೇಕು ಅಂತ ಕಿತ್ಕೊಂಡು ಹೋಗಿ ಈಗ ನೋಡಿದ್ರೆ ಮಾಡಿದ್ದನ್ನೋ ಮಾರಾಯ ಅನ್ನೋ ರೀತಿಯಲ್ಲಿ ಅದೇ ದೇಶ 2 ಹೋಳುಗಳಾಗಿ ಒಡೆದು ಹೋಗೋದಿಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಇಂದು ಇತಿಹಾಸ ಸೃಷ್ಟಿ ಮಾಡುವಂತಹ ದಿವಸ. ಬನ್ನಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋಣ. ಬನ್ನಿ ಗ್ಲೋಬಲ್ ಕನ್ನಡಿಗರೇ, ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಹೆಮ್ಮೆಯ ಕನ್ನಡಿಗನಾಗಿ, ಮೊಟ್ಟ ಮೊದಲ ದಕ್ಷಿಣ ಭಾರತದ ಯೂಟ್ಯೂಬರ್ ಆಗಿ ನಾವು ಕಾಲಿಡೋಣ ದಾರಿ ತಪ್ಪಿದ ದೇಶಕ್ಕೆ, ಅದುವೇ ಪಾಕಿಸ್ತಾನಕ್ಕೆ. ವೆಲ್ಕಮ್ ಟು ಪಾಕಿಸ್ತಾನ್. ಮನೇಲಿ ಆರಾಮಾಗಿ ಕೂತ್ಕೊಂಡು 4 ಕಾಸು ಖರ್ಚು ಮಾಡ್ಕೊಂಡು ವಿಡಿಯೋ ಮಾಡ್ಬೋದು. ಆದರೆ ಕನ್ನಡಿಗರಾಗಿ ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಆಗಲ್ಲ. ನಾನಾ ರೀತಿಯ ರಿಸ್ಕ್ ತಗೊಂಡು ನಿಮ್ಮ ಮುಂದೆ ಹಿಂದೆಂದು ನೋಡಿರದ ಜಾಗ, ಜನ, ಭಾಷೆ, ದೇಶವನ್ನು ತೋರಿಸುವಂತಹ ಪ್ರಯತ್ನ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಹಗಲು ರಾತ್ರಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಇದಕ್ಕೆ ಗ್ಲೋಬಲ್ ಕನ್ನಡಿಗರ ಬೆಂಬಲದ ಅವಶ್ಯಕತೆ ಇದೆ. ಗ್ಲೋಬಲ್ ಕನ್ನಡಿಗ ಚಾನಲ್ ನೋಡೋ 62% ವೀಕ್ಷಕರು ಇಂದಿನವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೇ ಇಲ್ಲ. ಒಟ್ಟು 3,21,000 ಗ್ಲೋಬಲ್ ಕನ್ನಡಿಗರು ಸಬ್ಸ್ಕ್ರೈಬ್ ಆಗಿದ್ದಾರೆ. ಬಾಕಿ ಉಳಿದಿರೋ 62% ವೀಕ್ಷಕರು ಸಬ್ಸ್ಕ್ರೈಬ್ ಆದರೆ ನಾವು ಇಂದಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕಾಗಿತ್ತು. ಹತ್ತತ್ರ ಮಿಸ್ ಮಾಡದೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಅಂತ ಕಳಕಳಿಯ ಮನವಿ. ನೋಡಿ, ನನ್ನ ಬ್ರದರ್ ಇಲ್ಲಿ ಸೂರಜ್ ಮಿತ್ರ ಡಾಬಾಲಿ ಭಾರತ ದೇಶದ ಫ್ಲಾಗ್ ಇತ್ತು. ಈಗ ಪಾಕಿಸ್ತಾನ್ಗೆ ಹೋಗ್ತಾ ಇದೀನಲ್ಲ, ಅದಕ್ಕೆ ಅವ್ರನ್ನ ಕೇಳಿದೆ, ಕೊಡಿ ಇದನ್ನ ಹಾಕೊಂಡು ಹೋಗ್ತೀನಿ ಅಂತ. ದುಡ್ಡು ಕೊಡಕ್ಕೆ ಹೋದ್ರೆ ಬೇಡ ಅಂತ ಹೇಳ್ತಾರೆ. ಭಾರತ ದೇಶದ ಕಟ್ಟ ಕಡೆಯ ಡಾಬಾ, ಮಿತ್ರಾದ ಡಾಬಾ. ನಮ್ಮ ಇವತ್ತಿನ ಬೆಳಗಿನ ತಿಂಡಿ ಭಾರತ ದೇಶದ ಕಟ್ಟ ಕಡೆಯ ಢಾಬಾದಲ್ಲಿ. ಈ ಜಾಗದ ಹೆಸರು ಮಿತ್ರ ದ ಡಾಬಾ, ಇಂಡಿಯಾಸ್ ಲಾಸ್ಟ್ ಡಾಬಾ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರ. ಮತ್ತೆ ನಿಮ್ಮ ಮುಂದೆ ಒಂದು ಬಹಳ ವಿಶೇಷವಾದ ದಿವಸ. ಫೆಬ್ರವರಿ 22, 2025. ಒಂದು ಐತಿಹಾಸಿಕ ಪ್ರವಾಸ ಸರಣಿ, ಒಂದು ಹಿಸ್ಟಾರಿಕ್ ಮೂಮೆಂಟು ಎಲ್ಲ ಗ್ಲೋಬಲ್ ಕನ್ನಡಿಗರಿಗೂ. ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಕೈಯಲ್ಲಿ ಬಹಳ ಅಪರೂಪವಾದ ಒಂದು ವೀಸಾ ಇದೆ. ಅದುವೇ ನೀವು ನೋಡ್ತಾ ಇರಬೇಕು ಬ್ಯಾಕ್ ಡ್ರಾಪಲ್ಲಿ ಕೂಡ. ಇಲ್ಲಿಂದ ಲಾಹೋರ್, ಪಾಕಿಸ್ತಾನದಲ್ಲಿರುವಂತಹ ಲಾಹೋರ್ ಕೇವಲ 23 ಕಿಲೋಮೀಟರು. ನಾನಿದ್ದೀನಿ ಅತಾರಿ ವಾಘಾ ಬಾರ್ಡರಲ್ಲಿ. ನೀವೆಲ್ಲ ವಾಘಾ ಬಾರ್ಡರ್ ಕೇಳಿರ್ತೀರ. ಸಾಕಷ್ಟು ಜನಕ್ಕೆ ಒಂದು ತಪ್ಪು ಮಾಹಿತಿ ಇದೆ. ವಾಘಾ ಬಾರ್ಡರು ಭಾರತ ದೇಶದ ಬಾರ್ಡರ್ ಅಂದ್ಬಿಟ್ಟು ವಾಘಾ ಪೆರೇಡ್ ಅಂತ ಕೂಡ ಕರೀತಾರೆ. ಅದು ಆ್ಯಕ್ಚುಲಿ ಅತಾರಿ ಬಾರ್ಡರು. ಭಾರತ ದೇಶದ ಕಟ್ಟ ಕಡೆಯ ಹಳ್ಳಿ ಅತಾರಿ, ಆ ಕಡೆಯ ಕಟ್ಟ ಕಡೆಯ ಹಳ್ಳಿ ಪಾಕಿಸ್ತಾನದ್ದು ವಾಘಾ. ಸೊ ಎರಡರ ಹೆಸರ ಮೇಲೆ ಅತಾರಿ ವಾಘಾ ಬಾರ್ಡರ್ ಅಂತ ಕರೀತಾರೆ. ಇವತ್ತು ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಅತಾರಿ ಬಾರ್ಡರಿಂದ
ವಾಘಾ ಬಾರ್ಡರನ್ನು ಕ್ರಾಸ್ ಮಾಡಲಿದ್ದಾನೆ. ನಿನ್ನೆ ನೀವು ನೋಡಿದ್ರಿ ಅಥಾರಿ ಬಾರ್ಡರಲ್ಲಿ ನಡೆಯುವಂತಹ ಒಂದು ಪೆರೇಡನ್ನು, ಇವತ್ತು ನೀವು ನೋಡಲಿದ್ದೀರಾ ರಿಯಲ್ ಎಂಟ್ರಿ. ಫಸ್ಟ್ ಟೈಮ್ ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ಮೊಟ್ಟ ಮೊದಲ ಕನ್ನಡಿಗ, ಮೊಟ್ಟ ಮೊದಲ ದಕ್ಷಿಣ ಭಾರತೀಯ ಪಾಕಿಸ್ತಾನದ ಮೇನ್ ಲ್ಯಾಂಡ್ಗೆ ಕಾಲಿಡ್ತಾ ಇರೋದು ಬಹಳ ಹೆಮ್ಮೆ ಇದೆ, ಬಹಳ ಖುಷಿ ಇದೆ. ಇದೆಲ್ಲದಕ್ಕೂ ಕಾರಣ ನೀವುಗಳೇ ಗ್ಲೋಬಲ್ ಕನ್ನಡಿಗರು. ನನ್ನನ್ನು ಉತ್ತೇಜಿಸಿ, ಪ್ರೋತ್ಸಾಹಿಸಿ, ಪ್ರತಿಯೊಂದು ವಿಷಯದಲ್ಲೂ ಹೊಸ ಹೊಸ ವಿಷಯಗಳನ್ನು ತೋರ್ಸೋಕ್ಕೆ ನಿಮ್ಮ ಉತ್ತೇಜನವೇ ಕಾರಣ, ನಿಮ್ಮ ಪ್ರೋತ್ಸಾಹ ಕಾರಣ. ಈ ಒಂದು ಸೀರೀಸ್ಗೂ ಕೂಡ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರುತ್ತೆ ಅಂತ ಭಾವಿಸಿದ್ದೀನಿ. ಹಾಗೆ ಈ ಒಂದು ಟ್ರಿಪ್ಪನ್ನು ಶುರು ಮಾಡೋ ಮುಂಚೆ ಈ ಟ್ರಿಪ್ಪಲ್ಲಿ ಸಹಾಯ ಮಾಡಿದ ಸಾಕಷ್ಟು ಜನರನ್ನು ನೆನೆಸ್ಕೊಳ್ಳಬೇಕು. ಯಾಕೆಂದರೆ ಪಾಕಿಸ್ತಾನದ ವೀಸಾ ಸಿಗೋದು ಅಷ್ಟು ಸುಲಭದ ಮಾತಲ್ಲ, ಸಿಗೋದೇ ಇಲ್ಲ. ಅಂಥದ್ರಲ್ಲಿ ವೀಸಾ ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಇದರಲ್ಲಿ ಮುಖ್ಯವಾದ ಒಂದು ಪಾತ್ರ ವೇ ಟು ವರ್ಲ್ಡ್ ಕಂಪ್ನಿಗೆ, ಹಾಗೆ ನನ್ನ ಪ್ರೀತಿಯ ಸ್ನೇಹಿತರಾದ ರಾಕೇಶ್ ಅವರಿಗೆ ನಾನು ನನ್ನ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ಸಾಕಷ್ಟು ಜನಗಳು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಕೆಲವರೆಲ್ಲ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಅವ್ರಿಗೆ ಇಷ್ಟ ಇಲ್ಲ ಹೆಸರು ಹೇಳೋದು. ಸೊ ಅದಕ್ಕೋಸ್ಕರ ಅವ್ರು ಮೆನ್ಷನ್ ಮಾಡ್ತಾಯಿಲ್ಲ, ಅವ್ರುಗಳಿಗೂ ಧನ್ಯವಾದ. ನನ್ನ ಹೆತ್ತ ತಂದೆ ತಾಯಿಗೂ ನನ್ನ ಕಡೆಯಿಂದ ನಮಸ್ಕಾರ. ಒಂದು ಐತಿಹಾಸಿಕ ಟ್ರಿಪ್ಪು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅಥಾರಿ ವಾಘಾ ಬಾರ್ಡರಿಂದ ನಾನು ಹೋಗಲಿದ್ದೇನೆ ಲಾಹೋರ್ ಕಡೆಗೆ. ಬನ್ನಿ ಪ್ರತಿಯೊಂದನ್ನು ನೋಡೋಣ. ಒಂದು ಹಿಸ್ಟಾರಿಕ್ ಮೂಮೆಂಟ್ಸ್. ಬಹಳ ಖುಷಿಯ ವಿಚಾರ ಏನಂದರೆ ನಮ್ಮ ವೇ ಟು ವರ್ಲ್ಡ್ ರಾಕೇಶ್ ಕೇವಲ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಲಿಲ್ಲ, ನನ್ನನ್ನು ಬಿಡೋದಕ್ಕೆ, ನನ್ನನ್ನು ಬೀಳ್ಕೊಡೋದಕ್ಕೆ ಎಲ್ಲ ಗ್ಲೋಬಲ್ ಕನ್ನಡಿಗರ ಪರವಾಗಿ ಇಷ್ಟು ದೂರ ಬಂದಿದ್ದಾರೆ, ಅಥಾರಿ ಬಾರ್ಡ್ರ್ವರೆಗೂ ಬಂದಿದ್ದಾರೆ. ಸಾಕಷ್ಟು ಸಮಯವನ್ನು ನಮಗೋಸ್ಕರ ಕೊಟ್ಟು ಬಹಳ ತಮ್ಮ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಕೇಶ್. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಸೆಕ್ಯೂರಿಟಿ ಆಯಿತು. ಫಸ್ಟ್ ಸೆಕ್ಯೂರಿಟಿ ಅದರಲ್ಲಿ ಪಾಸ್ಪೋರ್ಟ್ ನಂಬರ್ ಬರ್ಕೊಂಡು ಫೋಟೋ ಐ ಡಿ ಚೆಕ್ ಮಾಡಿದ್ರು. ಇದಾದ ಮೇಲೆ ಈಗ ಮುಂದಕ್ಕೆ ಹೋಗೋದಕ್ಕೆ ಮತ್ತೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೆಕ್ಯೂರಿಟಿ ಚೆಕ್ಗೋಸ್ಕರ 2.5 hours ಕೂಸಿದ್ದಾರೆ. ಸಾಕಾಗೋಯ್ತು. 2.5 ಗಂಟೆ. ಈಗಷ್ಟೇ ಲಗೇಜ್ ಎಲ್ಲ ನೋಟ್ ಮಾಡಿದ್ವಿ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ. ಸೊ ಇಮಿಗ್ರೇಷನಲ್ಲಿ ಇನ್ನೊಂದು ವಿಚಾರ ಆಯಿತು. ಎಲ್ಲರ ಬಾಯಿಗೆ 2 ಹನಿ ಪೋಲಿಯೋ ಡ್ರಾಪ್ಸ್ ಹಾಕಿದ್ರು. ಯಾಕೆಂದರೆ ವಾಪಸ್ ಬರ್ತಾರೋ ಅದರ ಕ್ಯಾರಿಯರ್ ಆದರೆ ನಾವಿಲ್ಲಿ ಆ ಒಂದು ಕಾಯಿಲೆಯನ್ನು ಹರಡ್ತೀವಿ ಅಂತ. ಭಾರತ ದೇಶದಲ್ಲಿ ಪೋಲಿಯೋ ಆಲ್ರೆಡಿ ನಿರ್ಮೂಲನೆ ಆಗೋಗಿದೆ. ಆದರೆ ಕೆಲವು ಆಫ್ರಿಕನ್ ದೇಶದಲ್ಲಿ, ಪಾಕಿಸ್ತಾನದಲ್ಲಿ ಇನ್ನೂ ಎವಿಡೆಂಟ್ ಇದೆ. ಈಗ ನಾವು ಆಲ್ರೆಡಿ ನನಗೆ 2 ಸಲ ಆಗಿದೆ. ನಾನು ಚಿಕ್ಕ ಮಗುವಿದ್ದ ಪೋಲಿಯೋ ಡ್ರಾಪ್ಸ್ ಹಾಕಿದ್ದಾರೆ. ಆಫ್ರಿಕಾಗೆ ಹೋಗೋ ಮುಂಚೆ ಕೂಡ ಹಾಕಿದ್ದಾರೆ, ಅದರ ಸರ್ಟಿಫಿಕೇಟ್ ಇದೆ. ನಾನು ಹೇಳಿದೆ ನನ್ನ ಸರ್ಟಿಫಿಕೇಟ್ ಇದೆ ಅಂತ, ಆದರೂ ಕೂಡ ಕಂಪಲ್ಸರಿ ಹಾಕಿಸ್ಕೊಳ್ಳೇಬೇಕು ಅಂತ 2 ಡ್ರಾಪ್ ಹಾಕಿದ್ರು. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಬಟ್ ಭಾಳ ಫ್ರೆಂಡ್ಲಿ ಆಗಿತ್ತು ಇಮಿಗ್ರೇಷನು. ಆದರೆ ತುಂಬ ಎನ್ಕ್ವೈರೀಸು ಬಂದು ಕೇಳಿದ್ರು, ಯಾಕೆ ಹೋಗ್ತಾ ಇದ್ದೀರಾ, ಏನು ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಕೆಲಸ ಏನು, ಡಬಲ್ ಚೆಕಿಂಗ್, ಟ್ರಿಪಲ್ ಚೆಕಿಂಗು, ಸಾಕಷ್ಟು ಎನ್ಕ್ವೈರೀಸು, ವೆರಿಫಿಕೇಷನ್ಸು ನಡೀತಾ ಇತ್ತು. ಸೊ ಎಲ್ಲ ಮುಗಿಸಿ ಸಾಕಾಗಿದೆ. ಆಲ್ರೆಡಿ ಲಂಚ್ ಟೈಮ್ ಆಗೋಯ್ತು. 2.5 hours ವೇಟಿಂಗ್. ಸೊ ನಿನ್ನೆ ನಾವು ಪೆರೇಡ್ ನೋಡೋಕೆ ಬಂದಿದ್ವಲ್ಲ, ರೂಟು ವಾಘಾ ಬಾರ್ಡರ್ ಮತ್ತು ಅಥಾರಿ ಬಾರ್ಡರ್, ಅದೇ ಜಾಗಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಅಲ್ಲಿಂದನೇ ಕ್ರಾಸಿಂಗು. ಇವಾಗ ಇಳಿಯೋ ಸಮಯ ಬಂದಿದೆ, ನಡ್ಕೊಂಡು ಕ್ರಾಸ್ ಮಾಡಬೇಕು ಬಾರ್ಡರ್ನ. ನಿನ್ನೆ ಇದೇ ಜಾಗವನ್ನೇ ನೋಡಿದರೆ ನೀವು ಹೆಂಗಿತ್ತು ಅಂತ. ಇಲ್ಲೇ ಕೂತಿದ್ದೆ ನಾನು. ಇವತ್ತು ಇದೇ ಜಾಗವನ್ನು ಬಿಟ್ಟು ಆ ಸೈಡು ಹೋಗುವಂಥ ಪ್ರಯತ್ನ. ಆ ಕಡೆ ಸೆಕ್ಯೂರಿಟಿಯವರು ಇದ್ದಾರೆ, ತೋರ್ಸೋಂಗಿಲ್ಲ, ಅದಕ್ಕೆ ಈ ಸೈಡ್ ಮಾತ್ರ ತೋರಿಸ್ಬೋದು. ಸೊ ಇನ್ನೇನು ಬಾರ್ಡ್ರ್ ಕ್ರಾಸ್ ಮಾಡೋಂಥ ಸಮಯ ಒದಗಿ ಬಂದಿದೆ. ಇದೇ ಬಾರ್ಡ್ರು. ನಂಬಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೊ ನಾನಿವಾಗ ಇಲ್ಲಿದ್ದೀನಿ ಇಂಡಿಯಾಲಿ. ಈ ಕಡೆ ಕಾಲಿಟ್ರೆ ಪಾಕಿಸ್ತಾನ. ಸೊ 2 ಕಡೆನೂ ನಾನು ಕಾಲಿಟ್ಟಿದ್ದೀನಿ. ಓಕೆ ಬನ್ನಿ, ಸ್ವಾಗತ ಎಲ್ರಿಗೂ. ಸ್ವಾಗತ ಸುಸ್ವಾಗತ ಪಾಕಿಸ್ತಾನಕ್ಕೆ. ವಾವ್, ನಾವು ಬಂದು ತಲುಪಿದ್ದೀವಿ ಪಾಕಿಸ್ತಾನದ ಸೈಡ್ಗೆ, ವಾಘಾ ಬಾರ್ಡ್ರಿಗೆ. ಥ್ಯಾಂಕ್ ಯು ಚಾಚಾ. ನಾವು ನಿಂತಿದ್ದೀವಿ ಪಾಕಿಸ್ತಾನದ ಭೂಮಿಯಲ್ಲಿ. ಓ ಮೈ ಗಾಡ್, ನಂಬಕ್ಕೆ ಅಸಾಧ್ಯ. ಸೊ ನೀವು ನೋಡ್ತಾ ಇದ್ದೀರಾ ಇಂಡಿಯಾ, ಇಲ್ಲಿ ನೋಡ್ತಾ ಇದ್ದೀರಾ ಪಾಕಿಸ್ತಾನ. ಸೊ ವೆಲ್ಕಮ್ ಟು ಪಾಕಿಸ್ತಾನ್. ಇಲ್ಲಿ ಬರ್ದಿದ್ದಾರೆ ಲಾಂಗ್ ಲಿವ್ ಪಾಕಿಸ್ತಾನ್ ಅಂತ. ಪಾಕಿಸ್ತಾನದ ಫೌಂಡರ್ ಮೊಹಮ್ಮದ್ ಅಲಿ ಜಿನ್ನಾ ಅವರ ಫೋಟೋಗ್ರಾಫ್ ಇದೆ ಅಲ್ಲಿ.
ಸೊ ಈಗ ಅಫಿಷಿಯಲಿ ಪಾಕಿಸ್ತಾನದ ಸೈಡಲ್ಲಿ ನಾವಿದ್ದೀವಿ. ಪಾಕಿಸ್ತಾನದ ಇಮಿಗ್ರೇಷನ್ ಮತ್ತು ಸೆಕ್ಯೂರಿಟಿನ ಪಾಸ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಬೇಲಿ ಈ ಸೈಡ್ ಗ್ರೀನ್ ಹಾಕಿದ್ದಾರೆ, ಇದು ಪಾಕಿಸ್ತಾನ, ಆ ಸೈಡು ನಮ್ಮದು. ಸೊ ಇಲ್ಲೇ ಮನಿ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ. ಸೊ ಪಾಕಿಸ್ತಾನದ ಇಮಿಗ್ರೇಷನಲ್ಲಿ ನಿಂತಿದ್ದೀವಿ. ಈಗ ಇಂಡಿಯಾಲಿ ಸಮಯ 1:30, ಆದರೆ ಅರ್ಧ ಗಂಟೆ ಹಿಂದೆ ಇದೆ ಪಾಕಿಸ್ತಾನ. ಎಲ್ಲ ವಿಷಯದಲ್ಲೂ ಇನ್ನು ತುಂಬ ಹಿಂದೆ ಇದೆ, ಟೈಮಲ್ಲೂ ಹಿಂದೆ ಇದೆ. 1 ಗಂಟೆ ಇವಾಗ ಇಲ್ಲಿ. ಸೊ ಟೈಮನ್ನು ಚೇಂಜ್ ಮಾಡಿ ಗಡಿಯಾರನ ಸೆಟ್ ಮಾಡಿಕೊಂಡೆ. ಸೊ ಈಗಷ್ಟೇ ಪಾಕಿಸ್ತಾನ್ ಇಮಿಗ್ರೇಷನ್ ಆಯಿತು, ಸ್ಟ್ಯಾಂಪ್ ಬಿದ್ದಿದೆ ನೋಡಿ. ಇದು ಇಂಡಿಯನ್ ಇಮಿಗ್ರೇಷನ್ ಡಿಪಾರ್ಚರು, ಇದು ಅರೈವಲ್ ಪಾಕಿಸ್ತಾನಲ್ಲಿ. ಸೊ ವಾಪಸ್ ಬಂದಾಗಲೂ ಕೂಡ ಇಲ್ಲಿ ಪಾಕಿಸ್ತಾನ್ ಸ್ಟ್ಯಾಂಪ್ ಬೀಳುತ್ತೆ, ಇಲ್ಲಿ ಇಂಡಿಯಾ ಬೀಳುತ್ತೆ. ಈ ಪೇಜು ಫುಲ್ ಆಗಿಬಿಡುತ್ತೆ. ನೋಡಿ 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 ನೋಡಿ, ನನ್ನ ಕೈಯಲ್ಲಿದೆ ಪಾಕಿಸ್ತಾನಿ ಲಕ್ಷ್ಮಿ. ಸೊ ಇದನ್ನು ಪಾಕಿಸ್ತಾನಿ ರೂಪಾಯಿ ಅಂತ ಕರೀತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ್. ಇದು 5,000ದ ನೋಟು, ಹಾಗೆ ಇದು 1,000ದ ನೋಟು. ಒಂದು ಭಾರತೀಯ ರೂಪಾಯಿಗೆ ನಿಮಗೆ 3 ಪಾಕಿಸ್ತಾನಿ ರೂಪಾಯಿ ಸಿಗುತ್ತೆ. ಅಥವಾ ನೀವು $100 ಎಕ್ಸ್ಚೇಂಜ್ ಮಾಡಿದ್ರೆ ನಿಮಗೆ 27,000 ಪಾಕಿಸ್ತಾನಿ ರೂಪಾಯಿ ಸಿಗುತ್ತೆ. ಇವತ್ತು ನೀವು ಭಾರತ ದೇಶದಲ್ಲಿ ಡಾಲರ್ ಎಕ್ಸ್ಚೇಂಜ್ ಮಾಡಿದ್ರೆ $1ಗೆ ಸರಿ ಸುಮಾರು 89ರಿಂದ 90 ರೂಪಾಯಿ ಸಿಗುತ್ತೆ ಅಲ್ವಾ. ಅದೇ ಥರ ಇಲ್ಲಿ ಅದೇ $1 ಕೊಟ್ಟರೆ ನಿಮಗೆ 27 ಅಂದರೆ 270 ರೂಪಾಯಿ ಕೊಡ್ತಾರೆ. ಸೊ ಪಾಕಿಸ್ತಾನಲ್ಲಿ ನೀವು ಸಿಕ್ಕಾಪಟ್ಟೆ ಸಾಹುಕಾರರಾಗ್ಬೋದು. ಬಟ್ ಇಲ್ಲಿಯ ಖರ್ಚು ವೆಚ್ಚ ಇನ್ಫ್ಲೇಷನ್ ಹೆಂಗೆ ಅಂತ ನಂಗೆ ಗೊತ್ತಿಲ್ಲ, ಅದನ್ನು ಹೋಗಿ ಅಲ್ಲಿ ತಿಳ್ಕೊತೀನಿ. ಕೆಂಪು ರೋಜಾ ಹೂವು ಗಮ್ ಅಂತ ಇದೆ, ಸಖತ್ತಾಗಿದೆ. ಗ್ರ್ಯಾಂಡ್ ವೆಲ್ಕಮು ಪಾಕಿಸ್ತಾನಕ್ಕೆ. ಇಲ್ಲಿವರೆಗೂ ಪ್ರತಿಯೊಬ್ಬರು ಮೀಟ್ ಮಾಡಿದವರು ಎಲ್ಲರೂ ಬಹಳ ಫ್ರೆಂಡ್ಲಿ ಆಗಿದ್ದಾರೆ. ಪಾಕಿಸ್ತಾನದಲ್ಲಿ ಮೊಟ್ಟ ಮೊದಲ ಸ್ನ್ಯಾಕು, ಊಟ ಇಲ್ಲ ತಿಂಡಿ ಇಲ್ಲ, ಲೇಟ್ ಆಗೋಯ್ತು, ಅದಕ್ಕೆ ಒಂದು ಸಮೋಸ ಟೀ. ಇವರೆಲ್ಲ ವಾಘಾ ಬಾರ್ಡರ್ ಪೆರೇಡ್ ನೋಡೋದಕ್ಕೆ ಪಾಕಿಸ್ತಾನ ಸೈಡಿಂದ ಹೋಗ್ತಾ ಇರೋ ಜನಗಳು. ಪಾಕಿಸ್ತಾನದ ಇಂದಿನ ಜನಸಂಖ್ಯೆ ಸರಿ ಸುಮಾರು 26 ಕೋಟಿ. ಹಾಗೆ ಪಾಕಿಸ್ತಾನದಲ್ಲಿ ಎಷ್ಟು ಹಿಂದೂಗಳಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ 2.17%, ಅಂದರೆ 5.5 ಲಕ್ಷ ಹತ್ರ ಇದ್ದಾರೆ ಇವತ್ತಿನ ಮಟ್ಟಿಗೆ. 1947ನೇ ಇಸ್ವಿಯಲ್ಲಿ 24% ಹಿಂದೂಗಳಿದ್ರು, ಆದರೆ ಇವತ್ತು 2% ಮಾತ್ರ ಉಳಿದಿದ್ದಾರೆ. ಅದೇ ಭಾರತ ದೇಶವನ್ನು ನೋಡಿದ್ರೆ ಸರಿಸುಮಾರು 20 ಕೋಟಿ ಮುಸ್ಲಿಮರು, ಅಂದರೆ 14.2%ಗಿಂತ ಹೆಚ್ಚು ಮುಸ್ಲಿಮ್ಸು ಭಾರತ ದೇಶದಲ್ಲಿದ್ದಾರೆ. ವಾಘಾ ಬಾರ್ಡರಿಂದ ಮುಂದೆ ಬಂದಿದ್ದೀವಿ. ಜೆಲೋ ಅಂತ ಒಂದು ಹಳ್ಳಿ ಸಿಕ್ಕಿದೆ. ಆ ಹಳ್ಳಿಯಲ್ಲಿ ಕಲರ್ ಆಟೋ ಮತ್ತು ಇವರ ಜೀವನ ಶೈಲಿ, ಹಳ್ಳಿಯ ಜೀವನ ಶೈಲಿ ಸ್ವಲ್ಪ ನೋಡೋಕ್ಕೆ ಸಿಗ್ತಾ ಇದೆ. ಇಲ್ಲಿ ಇಳಿಯೋ ಅವಕಾಶ ಇಲ್ಲ, ಇಲ್ಲದ್ರೆ ಇಳಿದ್ಬಿಟ್ಟು ತೋರಿಸ್ತಾ ಇದ್ದೆ, ಆದರೆ ಫುಲ್ ರಶ್ ಇದೆ. ಇಲ್ಲಿಂದ 22 ಕಿಲೋಮೀಟ್ರು ನಾವು ರೋಡಲ್ಲಿ ಹೋದರೆ ನಮಗೆ ಸಿಗುತ್ತೆ ಲಾಹೋರ್. ಇವಾಗ ನೋಡ್ತಾ ಇದ್ದೀರಾ ಲಾಹೋರ್ ನಗರವನ್ನು. ಲಾಹೋರ್ನ ಪಾಕಿಸ್ತಾನದ ಹೃದಯ ಅಂತ ಕೂಡ ಕರೀತಾರೆ. ಬಹಳ ಕಲ್ಚರಲಿ ರಿಚ್ ನಗರ. ಡೆವಲಪ್ಮೆಂಟ್ ಸಾಕಷ್ಟು ನೋಡ್ಬೋದು ಆ ಕಡೆ ಈ ಕಡೆ. ಹಾಗೆ ಎಷ್ಟು ಕ್ಲೀನಾಗಿದೆ ಅಂತ ನೋಡಿ, ತುಂಬಾ ಡೆವಲಪ್ಮೆಂಟ್ ನೋಡ್ಬೋದು. ಫಸ್ಟ್ ಇಂಪ್ರೆಷನಲ್ಲಿ ಬಹಳ ಸ್ವಚ್ಛತೆ ಹಾಗೂ ಕ್ಲೀನಾಗಿದೆ ಅಂತ ಹೇಳ್ಬೋದು ಎಲ್ಲ ಕಡೆ. ಯಾವುದೇ ಒಬ್ಬ ಪಾಕಿಸ್ತಾನಿಯನ್ನ ಲಾಹೋರ್ ಬಗ್ಗೆ ಕೇಳಿದಾಗ ಲಾಹೋರ್ ಪಾಕಿಸ್ತಾನ್ ಕಿ ದಿಲ್ ಹೈ ಬಾಯ್ ಅಂತ ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಅಲ್ಲಿ ಹೇಳ್ಕೊಳ್ತಾರೆ. ಲಾಹೋರ್ ಪಾಕಿಸ್ತಾನದ ಬಹಳ ಪ್ರಮುಖ ನಗರ. ಇದು ಪಂಜಾಬ್ ಪ್ರಾಂತ್ಯದ ರಾಜಧಾನಿಯಾಗಿದ್ದು ದೇಶದ 2ನೇ ಅತ್ಯಂತ ದೊಡ್ಡ ನಗರ ಕೂಡ. ಪಾಕಿಸ್ತಾನದಲ್ಲಿ ಒಟ್ಟು 4 ಪ್ರಾಂತ್ಯ ಇದೆ. ಒಂದು ಪಂಜಾಬ್, 2ನೇದು ಸಿಂಧ್, 3ನೇದು ಖೈಬರ್ ಪಖ್ತೂನ್ ಮತ್ತೆ 4ನೇದು ವಿವಾದಿತ ಬಲೂಚಿಸ್ತಾನ್. ಮೊನ್ನೆ ಅಷ್ಟೇ ನೀವು ನೋಡಿದ್ರಿ, ಬಲೋಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಜಾಫರ್ ಎಕ್ಸ್ಪ್ರೆಸ್ ಅನ್ನೋ ಒಂದು ರೈಲನ್ನು ಹೈಜಾಕ್ ಮಾಡಿ ಅದರೊಳಗಿದ್ದಂತಹ ಸೈನಿಕರನ್ನ ಕೊಂದು, ಅದಾದಮೇಲೆ ಏನೇನೋ ನೆಗೋಸಿಯೇಷನ್ ಮಾಡಿ ಫೈನಲಿ ಪಾಕಿಸ್ತಾನ್ ಆರ್ಮಿ ಬಂದು ಒಂದು ಮಿಷನ್ ಮಾಡಿ ದೊಡ್ಡೊಂದು ವಾರೇ ಆಗುತ್ತೆ, ಫೈಟೇ ಆಗುತ್ತೆ. ಯಾಕೆಂದರೆ ಬಲೂಚಿಸ್ತಾನ್ ಬಹಳ ನೆಗ್ಲೆಕ್ಟೆಡ್ ಏರಿಯಾ ಆಫ್ ಪಾಕಿಸ್ತಾನ. ಆದ್ದರಿಂದ ಬಲೂಚಿಸ್ತಾನ್ಗೆ ನಮ್ಮದೇ ಆದ ಸ್ವಂತ ದೇಶ ಬೇಕು, ಸ್ವಂತ ಫ್ರೀಡಮ್ ಬೇಕು ಅನ್ನೋ ಒಂದು ಕರೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಜಗಳ ನಡೀತಾ ಇದೆ. ಅಕಸ್ಮಾತ್ ಬಲೂಚಿಸ್ತಾನ್ ಒಂದು ಸಪರೇಟ್ ದೇಶ ಆಗಿಬಿಟ್ರೆ ಪಾಕಿಸ್ತಾನ್ ತನ್ನ 50% ಲ್ಯಾಂಡನ್ನು ಕಳ್ಕೊಂಡ್ಬಿಡುತ್ತೆ. ಒಂದು ಸೈಡು ಕಾಶ್ಮೀರನ್ನ ಮೇಂಟೈನ್ ಮಾಡೋದಕ್ಕೆ ಬಹಳ ಸೈಕಲ್ ಹೊಡಿತಾರೆ ಪಾಕಿಸ್ತಾನಕ್ಕೆ. ಬಲೂಚಿಸ್ತಾನ ಏನಾದ್ರು ಸಪರೇಟ್ ದೇಶ ಆಗಿಬಿಟ್ರೆ ಆಗೋಯ್ತು ಕತೆ. ಅದಾದಮೇಲೆ ಏನು ಉಳಿದಿರಲ್ಲ ಪಾಕಿಸ್ತಾನದಲ್ಲಿ.
ಈಗ ಲೇಟಾಗೋಯ್ತು ಇವತ್ತು. ಸಂಜೆ 4:15 ಅಂದರೆ ಭಾರತ ದೇಶದ ಸಮಯದ ಪ್ರಕಾರ 5 ಗಂಟೆಗೆ ಬಂದು ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಸುಸ್ತಾಗೋಗಿದೆ. ಒಂದು 5 ಸ್ಟಾರ್ ಹೋಟೆಲಿಗೆ ಬಂದು ನಮ್ಮ ವಾಸ ಇವತ್ತಿನ ರಾತ್ರಿ. ನಿಶಾತ್ ಹೋಟೆಲ್ ಅಂತ. ಇಲ್ಲಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹೋಗೋಕ್ಕಾಗಲ್ಲ ಇಂಡಿಯನ್ಸು. ಕೆಲವು ಹೋಟೆಲ್ಸ್ ಅಲಾಟ್ ಆಗಿರುತ್ತೆ, ಅಲ್ಲಿ ಮಾತ್ರ ಉಳಿಯುವಂತಹ ಅವಕಾಶ ನಿಮಗಿರುತ್ತೆ. ಸೊ ಪಾಕಿಸ್ತಾನಿ ನ್ಯೂಸ್ ಪೇಪರ್ನ ನೋಡುವಂತಹ ಅವಕಾಶ. ದ ನ್ಯೂಸ್ ನೋಡಿ, ಭಾಳ ಸಿಂಪಲ್ ಆಗಿದೆ ನ್ಯೂಸ್ ಪೇಪರು. ಎಷ್ಟು ರೂಪಾಯಿ? 30 ರೂಪಾಯಿ. 30 ರೂಪಾಯಿ ಅಂದರೆ 10 ರೂಪಾಯಿ ಭಾರತ ದೇಶದಲ್ಲಿ. ಹಾಗೆ ಇಲ್ಲಿಯ ಪೆಟ್ರೋಲ್ ರೇಟು 267 ರೂಪಾಯಿ. 267 ರೂಪಾಯಿ ಪೆಟ್ರೋಲ್ ರೇಟು. ಅಂದರೆ ಭಾರತ ದೇಶದ ಲೆಕ್ಕದಲ್ಲಿ 82 ರೂಪಾಯಿ. ಸೊ 82 ರೂಪಾಯಿ ನಮ್ಮ ದೇಶಕ್ಕಿಂತ ಆಲ್ಮೋಸ್ಟ್ ಒಂದು 20 ರೂಪಾಯಿ ಕಮ್ಮಿ ಇಲ್ಲಿ. ಇವಾಗ ನಾವು ನಮ್ಮ ರೂಮ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಲಾಹೋರ್ನಲ್ಲಿ. ವಾ 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 ನೋಡ್ರಿ ನಮ್ಮ ರೂಮ್ ಹೆಂಗಿದೆ ಅಂತ ಪಾಕಿಸ್ತಾನದಲ್ಲಿ. ವಾ 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 ಸೂಪರ್. ಸಾಕಾಗಿದೆ. ಒಂದು ಎಕ್ಸ್ಟ್ರಾ ಬೆಡ್ ಬೇರೆ ಇದೆ. ಯಾರಾದರೂ ಗ್ಲೋಬಲ್ ಕನ್ನಡಿಗರು ಬರಂಗಿದ್ರೆ ಬನ್ನಿ. ಇಟ್ಸ್ ಫ್ಯಾಂಟಾಸ್ಟಿಕ್. ಕೇಸರ್ ಭಾಯ್. Oh. And snacks, that's chargeable. Bottle of water, fruit basket, and tea setter is complimentary. Okay, what is complimentary? Fruit basket, Fruit, water, water bottle, and tea setter. 2 water bottles. 4. 4. Yes. And the tea setup. Yes, tea setter is complimentary. Thank you. Have a good stay. Thank you. My name is Kaisar. If you need any help, just give us a call. Thank you. Thank you, Thank you. Thank you. ಪ್ರಪಂಚದ ಅತ್ಯಂತ ಥಂಡಿಯಾದ ಜಾಗ ಓಮಿಯೋಕಾನ್ ರಷ್ಯಾದಲ್ಲಿ -65 ಬಿಸಿ ಬಿಸಿ ಸ್ನಾನ ಮಾಡಿದ ನೆನಪು. ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸ್ ದನೇಕಲ್ ಡಿಪ್ರೆಷನ್ ಹಾಗೆ ಗಂದೋಮ್ ಬೆರಿಯನ್ನಲ್ಲಿ 2 ದಿವಸ ಕ್ಯಾಂಪಿಂಗ್ ಮಾಡಿ ವಾಪಸ್ ಬಂದು ಸ್ನಾನ ಮಾಡಿದಾಗ ಮೈಯಿಂದ ಕಪ್ಪು ನೀರು ಹರಿದು ಹೋಗೋದನ್ನು ನೋಡಿ ಎಂಥ ಅಡ್ವೆಂಚರ್ ಮಾಡಿದೆ ಗುರು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು. ಮಂಗೋಲಿಯಾಲಿ -45 ಮಂಜಲ್ಲಿ ಮಿಂದು ಮೈಗೆ ಮುಳ್ಳು ಚುಚ್ಕೊಳ್ಳೋ ರೀತಿಯಲ್ಲಿ ಸ್ನಾನ ಮಾಡಿದಂತಹ ಸವಿ ನೆನಪು. ಆದರೆ ಇವತ್ತು ಎಲ್ಲದಕ್ಕಿಂತ ಬಹಳ ಸ್ಪೆಷಲ್ಲು, ಅಷ್ಟೇ ಸ್ಪೆಷಲ್ ಅನ್ಕೋಬೋದು, ಪಾಕಿಸ್ತಾನದ ಲಾಹೋರ್ನಲ್ಲಿ ಸ್ನಾನ. ಸೊ ನೆನಪಿಟ್ಕೊಳ್ಳೇಬೇಕು, ಮೊದಲ ಸ್ನಾನ, ಮೊದಲ ಮಿಂಚು, ಮೊದಲ ಮುತ್ತು, ಪ್ರತಿಯೊಂದು ಮೊದಲನ್ನ ನೆನಪಿಟ್ಕೊಳ್ಳಬೇಕಲ್ವಾ. ಅಂತೂ ಇಂತೂ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಪಾಕಿಸ್ತಾನಲ್ಲಿ ಕೂಡ ಸ್ನಾನ ಮಾಡಿದ್ದು ಆಯಿತು. ನೀವೆಲ್ಲ ಅನ್ಕೋತಾ ಇರ್ಬೋದು, ಏನು ಗುರು ಹಾಸ್ಟೆಲ್ಲು, ಅವ್ರಿವ್ರ ಮನೆ, ಅಲ್ಲಿ ಇಲ್ಲಿ ಉಳ್ಕೋತಾ ಇದ್ದವನು ಸಡನ್ನಾಗಿ 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಂಡಿದ್ಯಾ ಅಂತ. ಇದಕ್ಕೆ 2 ಕಾರಣ ಇದೆ. ಒಂದು ಕಾರಣ, ಪಾಕಿಸ್ತಾನಕ್ಕೆ ಭಾರತೀಯರು ಬಂದರೆ ಎಲ್ಲಂದ್ರಲ್ಲಿ ಉಳಿಯೋದಕ್ಕೆ ಪರ್ಮಿಷನ್ನು ಸಿಗಲ್ಲ. ಇದು ಮೊದಲನೇ ಕಾರಣ. 2ನೇ ಕಾರಣ, ನಾವು ಭಾರತೀಯರು ಕನ್ನಡಿಗರು ಪಾಕಿಸ್ತಾನದ ಮುಂದೆ ತಲೆ ತಗ್ಸಂಗೆ ಇಲ್ಲ. ಮೀಸೆ ತಿರುವಿ ತಲೆ ಎತ್ತಿ ನಿಲ್ಲಬೇಕು. ಅದಕ್ಕೆ ಖರ್ಚಾದರೂ ಪರವಾಗಿಲ್ಲ, ಇದೊಂದು ಟೂರು ಕಷ್ಟ ಆದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ಅಂದರೆ ನಾವು ಉಳಿಯೋ ಲೆವೆಲ್ ತೋರಿಸ್ಬೇಕು ಅವ್ರು. ಯಾಕಂದರೆ ಇಲ್ಲಿ ಈ ಹೋಟ್ಲಲ್ಲಿ ಬರೀ ಫಾರಿನರ್ಸ್ ಇರೋದು. ನಾವುಗಳು ಬಂದು ಉಳಿಬೋದು, ನಾವುಗಳು ಬಂದು ಇಲ್ಲಿ ಮೆರಿಬೋದು ಅನ್ನೋ ಒಂದು ವಿಷಯಕ್ಕೆ ಈ ಥರ ಪಂಚತಾರ ಹೋಟೆಲ್ಗಳನ್ನೇ ಮುಂದಿನ 7 ದಿವಸಗಳ ಕಾಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿರುತ್ತೆ ಈ ಒಂದು ಪ್ರವಾಸ. ಪಾಕಿಸ್ತಾನ ಹಾಗೆ ಭಾರತ ದೇಶದ ಕರಾಳ ಹಿಸ್ಟ್ರಿಯನ್ನು ಅರ್ಥ ಮಾಡಿಕೊಂಡ ನಂತರ ನನಗೆ ಡೌಟು. ಎಲ್ಲರಿಗೂ ಈ ಸ್ಪೈ ಪಿಕ್ಚರ್ ಜಾಸ್ತಿ ನೋಡ್ಬಿಡ್ತೀವಲ್ಲ, ನೋಡಿದಾಗ ಅನಿಸುತ್ತೆ ಏನಾದ್ರು ನಮ್ಮನ್ನ ಚೆಕಿಂಗ್ ಮಾಡ್ತಾಯಿರಾ, ರೂಮಲ್ಲಿ ಕ್ಯಾಮ್ರಾ ಇದೆಯಾ ಅಂತ ತಲೆ ಹಾಲಿವುಡ್ ಪಿಕ್ಚರ್ ಥರ ಓಡ್ತಾ ಇರುತ್ತೆ. ಬಟ್ ನಮಗೆ ಮುಚ್ಚಿಟ್ಕೊಳ್ಳೋದಕ್ಕೆ ಏನಿಲ್ಲ. ಗ್ಲೋಬಲ್ ಕನ್ನಡಿಗ ತೆರೆದ ಪುಸ್ತಕ. ಸೊ ಮ್ಯಾಕ್ಸಿಮಮ್ ಅವ್ರು ಏನು ನೋಡ್ಬೋದು ನಮ್ಮಲ್ಲಿ ಅಂದರೆ, ಫುಲ್ಲು ಬಟ್ಟೆ ಬಿಚ್ಚಾಕಿ ಸ್ನಾನಕ್ಕೆ ಹೋದಾಗ ನಗ್ನ ಚಿತ್ರಣವನ್ನು ನೋಡ್ಬೋದು. ಅದು ಬಿಟ್ಟರೆ ಬೇರೆ ಏನೂ ಸಿಗಲ್ಲ ನಮ್ಮ ಹತ್ರ. ಸಂಜೆಯ ಕಾರ್ಯಕ್ರಮಕ್ಕೆ ಸಿದ್ಧವಾಗಿದ್ದೀನಿ. ಈಗ ಮೋಸ್ಟ್ ಪ್ರಾಬಬ್ಲಿ ಒಂದು ದೇವಸ್ಥಾನದ ಭೇಟಿ, ಒಂದು ಗುರುದ್ವಾರದ ಭೇಟಿ, ಹಾಗೆ
ಹವೇಲಿ ಅನ್ನೋ ಒಂದು ಲಾಹೋರಿ ಸ್ಪೆಷಲ್ ಪಾಕಿಸ್ತಾನಿ ರೆಸ್ಟೋರೆಂಟಲ್ಲಿ ಊಟ. ಯಾವುದೋ ಒಂದು ಟ್ರಿಪ್ಪನ್ನು ದೇವರ ಮನೆಯಿಂದ ದೇವಸ್ಥಾನದಿಂದ ಶುರು ಮಾಡಿ ಅಭ್ಯಾಸ. ಸೊ ಈ ಟ್ರಿಪ್ಪನ್ನು ಕೂಡ ಅದೇ ರೀತಿ ಆಗೋದಕ್ಕೆ ಆ ಭಗವಂತನೇ ಅಣು ಮಾಡಿಕೊಟ್ಟಿದ್ದಾನೆ. ಹೋಗೋಣ ಬನ್ನಿ. ತಲೆಯ ಮೇಲೆ ಭಾರತ ದೇಶದ ಬಾವುಟ, ಎದೆಯ ಮೇಲೆ ನಮ್ಮ ಕರುನಾಡಿನ ಬಾವುಟ. ನಮಗೋಸ್ಕರ ಗೌರ್ಮೆಂಟ್ ಸೆಕ್ಯೂರಿಟಿ ಸಂಪೂರ್ಣವಾಗಿ ನಾವು ಬಂದಿದ್ದೀವಿ. ಭಾಳ ಸ್ಪೆಷಲ್ ಆದ ಗುರುದ್ವಾರ ದೇರಾ ಸಾಹೇಬ್ ಶಾಹಿದಿ. ಸೊ ಈ ಒಂದು ಗುರುದ್ವಾರಕ್ಕೆ ಮುಸಲ್ಮಾನರು ಅವಕಾಶ ಇಲ್ಲ, ಮುಸಲ್ಮಾನರು ಬರೋದಕ್ಕೆ ಬರೀ ಸಿಖ್ರು ಅಥವಾ ಹಿಂದೂಗಳು ಮಾತ್ರ ಬರ್ಬೋದು. ಅದಕ್ಕೋಸ್ಕರ ಚೆಕಿಂಗ್ ನಡೀತಾ ಇತ್ತು. ಸಿಖ್ ಧರ್ಮದ 5ನೆಯ ಗುರು ದೇರಾ ಸಾಹೇಬ್ ಈ ಜಾಗದಲ್ಲಿ ಇದ್ದವರು ಅಂತ ಹೇಳ್ಪಡುತ್ತೆ. ಅದಕ್ಕೋಸ್ಕರ ಗುರುದ್ವಾರವನ್ನು ಇಲ್ಲಿ ಕಟ್ಟಲಾಗಿದೆ. ಇದು ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಪಾಕಿಸ್ತಾನದ ಟೂರ್ನಲ್ಲಿ ನೋಡ್ತಿರುವಂತಹ ಮೊಟ್ಟ ಮೊದಲ ಜಾಗ. ರಾತ್ರಿಯಲ್ಲಿ ನಾವು ಬಂದಿದ್ದೀವಿ ಲಾಹೋರ್ನ ಸುತ್ತಾಡಲು. ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಹುಷಾರಿಲ್ಲ, ಆದರೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಮೆಡಿಸಿನ್ಸ್ ತೊಗೊಂಡು. ವಾಯ್ಸಲ್ಲಿ ನಿಮ್ಗೆ ಗೊತ್ತಾಗಬೇಕು. ಅಮೃತ್ಸರಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟು ಸಡನ್ನಾಗಿ ನೆಂದು ಕಾಲೆಲ್ಲ ಒದ್ದೆ ಆಗಿದೆ. ಆಮೇಲೆ ಜಮ್ಮು ಕಾಶ್ಮೀರಲ್ಲಿ ಸಂಪೂರ್ಣವಾಗಿ ಸ್ನೋಲೇ ಇದ್ದಲ್ಲ, ಅದಕ್ಕೋಸ್ಕರ ಈ ಥರ ಆಗಿದೆ. ಐ ಹೋಪ್ ಟು ರಿಕವರ್ ಸೂನ್. ಯಾಕೆಂದರೆ ಎಷ್ಟೊಂದು ತೋರಿಸೋದಿದೆ ನಿಮಗೆ. ಮತ್ತು ತುಂಬ ದಿವಸಗಳಿಂದ ಅಲ್ವಾ, ತುಂಬ ವರ್ಷಗಳಿಂದ ಕಾಯ್ತಾ ಇದೆ ಈ ಥರ ಒಂದು ಪಾಕಿಸ್ತಾನ ಟ್ರಿಪ್ ಮಾಡೋದಕ್ಕೆ. ಹುಷಾರು ತಪ್ಪಿಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಆದರೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಎಲ್ಲದಕ್ಕೂ ಕಾರಣ ಗ್ಲೋಬಲ್ ಕನ್ನಡಿಗರ ಪ್ರೀತಿ ಪ್ರೋತ್ಸಾಹ. ನೀವಿಲ್ಲಿ ನೋಡ್ಬೋದು ಗುರುದ್ವಾರವನ್ನು. ನಾವಿದ್ದೀವಿ ಲಾಹೋರ್ನಲ್ಲಿ. ಲಾಹೋರ್ ಇರೋದು ಪಂಜಾಬ್ ಸಿಂಧ್ ಪ್ರಾವಿನ್ಸ್ನಲ್ಲಿ. ಇದರ ಕ್ಯಾಪಿಟಲು ಲಾಹೋರು. ಇಡೀ ಪಾಕಿಸ್ತಾನದ 2ನೆಯ ಅತ್ಯಂತ ದೊಡ್ಡ ನಗರ, ಹಾಗೆ ವಿಶ್ವದ 28ನೆಯ ಅತ್ಯಂತ ದೊಡ್ಡ ನಗರ. ಇಲ್ಲಿ ಪಾರ್ಟಿಷನ್ಗೂ ಮುಂಚೆ ಅಂದರೆ 1947ಕ್ಕೂ ಮುಂಚೆ ದಿಸ್ ಇಸ್ ದ ಹಾರ್ಟ್ ಆಫ್ ಸಿಖ್ಸ್ ಆ್ಯಂಡ್ ಪಂಜಾಬೀಸ್. ಈ ಜಾಗವನ್ನು ಮುಘಲರು ಕೂಡ ಆಳಿದರು, ಸಿಖ್ರು ಕೂಡ ಆಳಿದರು. ಇಲ್ಲಿ ನಿಮಗೆ 100 ಗುರುದ್ವಾರಗಳು ಇವತ್ತಿಗೂ ಕೂಡ ನಿಂತಿವೆ. ನಾವು ಕೇಳೋ ಪ್ರಕಾರ ಪ್ರತಿಯೊಂದು ಗುರುದ್ವಾರ ಅಥವಾ ಪ್ರತಿಯೊಂದು ದೇವಸ್ಥಾನವೂ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಪಾಕಿಸ್ತಾನದವರು ಅನ್ನೋ ಮಾತಿಗೆ ಇಲ್ಲಿದೆ ನಿಮಗೆ ಕಣ್ಣಾರೆ ಉತ್ತರ. ಅದೇ ಒಂದು ಗುರುದ್ವಾರದಲ್ಲಿ ನಾನು ನಿಂತಿದ್ದೀನಿ. ಭಾರತ ದೇಶದಿಂದ ಸಾಕಷ್ಟು ಜನ ಟೂರಿಸ್ಟ್ಗಳು ಅಂದರೆ ಸಿಖ್ರು ಯಾರ ಫ್ಯಾಮಿಲಿ ಇವತ್ತಿಗೂ ಈ ಒಂದು ಪಂಜಾಬ್ ಪ್ರಾವಿನ್ಸಲ್ಲಿದೆ, ಅವ್ರಿಗೆ ವೀಸಾ ಈಸಿಯಾಗಿ ಸಿಗುತ್ತೆ ಬರೋದಕ್ಕೆ. ಆದರೆ ನಮ್ಗಳಿಗೆ ಬಹಳ ಕಷ್ಟ. ಈಗ ಎಂಟ್ರೆನ್ಸಲ್ಲಿ ಕೂಡ ನಮ್ಮ ಹೆಸರನ್ನು ಕೇಳಲ್ಲ ಇತ್ತು. ನಾನು ಏನಾದ್ರು ಮುಸಲ್ಮಾನ ಹೆಸರು ಹೇಳಿದರೆ ಇದರೊಳಗೆ ನನ್ನ ಬಿಡ್ತಾ ಇರಲಿಲ್ಲ. ವಾಹೆಗುರು ಜಿ ಕಿ ಖಾಲ್ಸಾ, ವಾಹೆಗುರು ಜಿ ಕಿ ಫತೇಹ್. ನಮಸ್ತೆ. ನಮ್ಮ ಜೊತೆಗಿದ್ದಾರೆ ಸೈಯದ್ ಹಮ್ದ್ ಆಲಮ್ ಬ್ರದರು. ಇವ್ರುಗಳ ಹೆಸರು ಬಹಳ ಡಿಫ್ರೆಂಟ್ ಆಗಿರೋದ್ರಿಂದ ಸ್ವಲ್ಪ ಪ್ರೊನೌನ್ಸಿಯೇಷನ್ ಕಷ್ಟ ಆಗುತ್ತೆ. ಸೈಯದ್ ಬ್ರೋ ಅಂತ ಕರಿಬೋದು. ನಮಸ್ಕಾರ ಬ್ರೋ, ಹೌ ಆರ್ ಯು ಡೂಯಿಂಗ್? ಐ ಆಮ್ ಫೈನ್, ಹೌ ಆರ್ ಯು? ಫ್ಯಾಂಟಾಸ್ಟಿಕ್ ಬ್ರೋ, ಥ್ಯಾಂಕ್ ಯು ಫಾರ್ ಸಚ್ ಅ ವಾರ್ಮ್ ವೆಲ್ಕಮ್ ಇನ್ ಟು ಯುವರ್ ಬ್ಯೂಟಿಫುಲ್ ಕಂಟ್ರಿ. ಯು ಆರ್ ವೆಲ್ಕಮ್. So how old are you and what have you studied and what is your background? I am 21 years old. I am studying BScs from University of South Asia. Okay. Or I am from Lahore. Oh, you're originally from Lahore, Yes. the city of gardens. Yes. Huh? Yes. What do you like about Lahore the most? Streets, street foods, culture and different things. कभी स्ट्रीट फूड हमको भी खिलाओगे? जी. हाँ? आपको अभी खिलाते हैं street food. तो आप you're a youngster, Yes. you're a young blood in Pakistan's Yes. new generation of youngsters. So what do you think about religion and what do you think about, see now I see gurudwaras here, temples here and masjids and Christianity also is here, right? Yes. Like the churches. Yes. So is it treated equally here or there is any discrimination? I think it's treated equally here because अगर हम गुरुद्वारा में आए हैं, like I am a Muslim, so I respect every religion equally. So like अगर हम इस टाइम गुरुद्वारा साहिब में खड़े हुए हैं, डेरा साहिब में खड़े हुए हैं, आप दिखा भी सकते हैं सारा, ठीक है?
तो हमारे साथ जितने भी सिख बरदरान हैं, जितने भी हिंदू बरदरान हैं, जो भी हैं, तो हमारी नज़र में हर रिलीजन इक्वली है, क्योंकि हम आपकी रिस्पेक्ट करेंगे, आप हमारी रिस्पेक्ट करेंगे, हमारे लिए सब बराबर है। सो पाकिस्तान में ऐसे कोई चीज़ नहीं जो झगड़ा होता है, नहीं। उनकी प्रॉब्लम होता है, इनकी प्रॉब्लम होता है, जो हम न्यूज़ में सुनते हैं. नहीं, ऐसा हमारी नज़र में कुछ भी नहीं है, ठीक है। एक गवर्नमेंट लेवल पे, एक मीडिया लेवल पे हर चीज़ डिफरेंट दिखाई जाती है एज़ कम्पेयर टू रियलिटी। Okay. And do you have Hindu friends and Sikh friends and In my Christian friends? university, I think I have a lot of Hindu and Sikh friends. Like in school, I have 2 Sikh brothers, और like Hindu भी हैं हमारी यूनिवर्सिटी के अंदर. So ನೀವು ಅವ್ರಗಳ ಮನೆಗೆ ಹೋಗ್ತೀರಾ? Do you go to their homes and they come to your homes? Is it like cordial? No, like outing, friends outing, long drives like this. घर में आना नहीं, घर में आना जाना नहीं होता. Like मेरी फैमिली अलाउ ही नहीं करती मेरे मतलब घर के उनका अंदर family- आना उनका जाना. family भी नहीं allow नहीं, करते? उनकी फैमिली अलाउ करती है, हम जाते हैं, हमारी बारबेक्यू नाइट्स होती हैं, पार्टीज होती हैं. मेरी फैमिली स्पेशली अलाउ नहीं करती. But how is it otherwise in Pakistan? People go with each other each other to their homes, yes, like irrespective of religion. respect their religion. And tell me, what do you think about India? Bharat. India? It's a good country, or I visited India 2 times. Seriously, at the age of 21, I heard that you're visiting India. ಅಂದ್ರೆ ಭಾರತ ದೇಶವನ್ನ ಪಾಕಿಸ್ತಾನ ಜನರು ವಿಸಿಟ್ ಮಾಡೋದು ಬಹಳ ಬಹಳ ಕಷ್ಟ ಅಂತ ಹೇಳ್ತಾರೆ. How did you do it? Visited in age of like 12 to 13 years. Okay. So Why did you visit? ಯಾಕೆ ಬಂದ್ರಿ? my father's क्या कहते हैं Ancestors. sisters. नहीं, my father's pupo The ancestors of your. live in India, so we visited her. Where all did you visit and what did you like about India? They live in like New Delhi, I think, shayad. So we visited her. And what did you like about India? Their culture, their like street food. I love it. So what is the similarity? ನಮಗೂ ನಿಮಗೂ ಏನು ಸೇಮ್? What is the similarity between us? Like people, almost same. People are almost same. Like their way of talking, their way of living are almost same. Next time I welcome you to South India because South India is very different than the North India that you have visited. Okay. So ನಿಮಗೆ ಸ್ವಾಗತ ಕೊಡ್ತಾ ಇದ್ದೀವಿ ನಮ್ಮ ದಕ್ಷಿಣ ಭಾರತಕ್ಕೆ. So may peace prevail and may both of the countries live in good brotherhood forever. ಒಳ್ಳೆಯದಾಗಲಿ ಅಲ್ವಾ? ಇಬ್ರಿಗೂ ಒಳ್ಳೆಯದಾಗಲಿ, ಇಬ್ಬರು ದೇಶಕ್ಕೂ ಒಳ್ಳೆಯದಾಗಲಿ. ಯಾಕಂದರೆ the people, the youngsters, the new generation do not want any violence or do not want any fights. We want aman bolte hai na? जी. So we want aman, we want peace and we want prosperity, we want development, we want good jobs, we want good life and good food, of course. Thank you, brother you. Alam, for speaking to us, and I welcome you again to India sometime. Yes, sir. Thank you. ನಮಸ್ಕಾರ. ನಾನಿವಾಗ ಪಾಕಿಸ್ತಾನದ ಮೊಟ್ಟ ಮೊದಲ ಹೆಣ್ಣು ಮಗಳನ್ನು ಮೀಟ್ ಮಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ಫಿಜಾ ಮೇಡಮು, ಬಹಳ ಸುಂದರವಾದ, ಬಹಳ ಮುದ್ದಾದ ಫಿಜಾ ಮೇಡಮ್. ಇನ್ ಅವರ್ ಭಾಷಾ ವಿ ಸ್ಪೀಕ್ ಅ ಲ್ಯಾಂಗ್ವೇಜ್ ಕಾಲ್ಡ್ ಕನ್ನಡ. ಡು ಯು ನೋ ಅಬೌಟ್ ಕರ್ನಾಟಕ? No, not at all. ಇನ್ ಇಂಡಿಯಾ ವಾಟ್ ಯು ನೋ? Tamil? ಓ ಮೈ ಗಾಡ್, ಇವ್ರಿಗೆ ತಮಿಳ್ ಗೊತ್ತೋದ್ರೆ ಕನ್ನಡ ಗೊತ್ತಿಲ್ಲ. ವಿ ಆರ್ ಜಸ್ಟ್ ನೆಕ್ಸ್ಟ್ ಟು ತಮಿಳ್ನಾಡು ಆ್ಯಂಡ್ ದಿಸ್ ಇಸ್ ಹೌ ಅವರ್ ಸ್ಟೇಟ್ ಲುಕ್ಸ್ ಲೈಕ್. This is our state. It's called Karnataka. So today I'm letting you know about it. Thank you. Welcome to Global Kannadiga. My channel is called Global Kannadiga. Please introduce yourself. I'm Fiza. I'm from Pakistan and I'm an archaeologist. Right now I'm with the Jatha, which include Hindu people and Sikh people. And right now we are at Lahore Fort and visiting Maharaja Ranjit Singh Samadhi and Gurdwara Guru Arjan Dev Ji Shahidi Sthan. And I'm here for the first time. Like local people are not allowed in this place. ಜನರಲಿ ಮುಸ್ಲಿಮ್ಸ್ನ ಈ ಜಾಗಕ್ಕೆ ಬಿಡಲ್ಲ, ಆದರೆ ಅವ್ರು ಮುಸಲ್ಮಾನರಾಗಿ ಸ್ಪೆಷಲ್ ಪರ್ಮಿಷನ್ ಕೆಲಸಕ್ಕೋಸ್ಕರ ಬಂದಿರಲ್ಲ, ಅದಕ್ಕೋಸ್ಕರ ಬಿಟ್ಟಿದ್ದಾರೆ. ಹೌ ಡಿಡ್ ದೆ ಲವ್ ಯು? ಬಿಕಾಸ್ ಯು ಆರ್ ಹೆಲ್ಪಿಂಗ್ ಅಸ್, ದಟ್ಸ್ ವೈ. ಸಿ, ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೆ ಎಲ್ಲ ಕಡೆ ಹೋಗ್ಬೋದು. ಐ ಸೆಡ್ ಇಫ್ ವಿ ಹೆಲ್ಪ್ ಈಚ್ ಅದರ್ ವಿ ಕ್ಯಾನ್ ಗೋ ಎವ್ರಿವೇರ್ ಇನ್ ದ ವರ್ಲ್ಡ್. ಟೆಲ್ ಮಿ ಅಬೌಟ್ ಯು, ಲೈಕ್ ವೇರ್ ವರ್ ಯು ಬಾರ್ನ್, ಹೌ ಇಸ್ ಯುವರ್ ಫ್ಯಾಮಿಲಿ ನೌ, ಎವ್ರಿಥಿಂಗ್ ಎಲ್ಸ್? Basically, I born in Lahore. I'm from Lahore. My family is from Lahore, but my ancestors are from Amritsar. They migrated here during partition. You're originally from India? Yes, Oh, wow. my ancestors are from Amritsar. Have you visited India? No, but I wish I could visit India. But My brother has visited twice, so you should also come. Please, you're welcome. Swagata. thank you very much. But visa of
India is very tough for Muslims and for Pakistan passport holders. I don't know how he could visit. Yeah, I was also very surprised. And is it easy for people from India to visit Pakistan, or it's difficult? Yes, it's easy from the Indians to visit Pakistan. But it is not easy from Pakistan to visit. India. ಸೊ ಪಾಕಿಸ್ತಾನದ ಜನ ಭಾರತ ದೇಶಕ್ಕೆ ಬರೋದು ಕಷ್ಟ, ಆದರೆ ಭಾರತ ದೇಶದ ಜನ ಪಾಕಿಸ್ತಾನಕ್ಕೆ ಬರೋದು ಅಷ್ಟು ಸುಲಭ ಇಲ್ಲ, ಅವ್ರು ಹೇಳೋ ಅಷ್ಟು ಕಷ್ಟ ಇದೆ, ಸಾಕಷ್ಟು ಹರ್ಡಲ್ಸ್ ಇದೆ, ಅದರ ಮಾಡ್ಬೋದು. ಸೊ ವಾಟ್ ಈಸ್ ದ ಮೋಸ್ಟ್ ಸ್ಪೆಷಲ್ ಥಿಂಗ್ ಅಬೌಟ್ ಲಾಹೋರ್? ಪ್ಲೀಸ್ ಟೆಲ್ ಅಸ್ ಅಬೌಟ್ your birth city. Lahore is a cultural hub. There are different cultures. People came from Peshawar, from Islamabad, from Karachi for doing their businesses here because it's a hub of different cultures, and that's the fact here. And people don't sleep at night here. They are wandering all around the streets. And Which is your favorite place in Lahore, and what is your favorite food in Lahore? favorite food, biryani. Lahori biryani is good. No, biryani is famous in Karachi, but we also have famous biryani points here, and also the traditional kadai. Kadai is very famous in Lahore. So are you going to make me taste all of those amazing foods? Are you vegetarian or non-vegetarian? Non-vegetarian. Then you are not allowed to taste because it's chicken or No, I'm non-vegetarian, sorry. you're non-vegetarian. Then you can eat it. Yeah, I can eat both. It does not matter. So what does the youth, and what do you especially think about India? India is a very big and beautiful. They have very beautiful heritage, the monuments. I really wanted to visit India, by the way. And I watched many videos of Ladakh. I wanted to go there on a bike ride. Wow, I was just last time I was trying to go to Ladakh, but because of too much of snow, tumba snow ididrinda na hogagಲಿಲ್ಲ. I could not go because of too much of snowfall. So next time you're welcome to India. Please do try to come to India once. I hope so. And what do you want to be in life? What is your ambition? I wanted to be an archaeologist, and I am an archaeologist right now. And Archaeologist, I'm a traveler as well. I travel all the places in Pakistan, Karachi, Islamabad, the northern sides of Kalam, Kashmir, and Nankana Sahib. I have visited all the places already. So you're I very love traveling. yeah. I have to tell you that I have traveled over 40 countries till now. I never travel international. I'm planning of traveling international. It's a secret, by the way. My boss is not knowing about it. Okay. But I wanted to travel Thailand, and I will travel in after 2 months. I will travel to Malaysia, Thailand, and all the. ತುಂಬಾ ಚೆನ್ನಾಗಿರುತ್ತೆ. I have But traveled. it's a secret. Okay. I have It's a traveled. secret. I have traveled 9 times only to Thailand. Thailand is one of my favorite countries, by the Yeah? way. It's amazing actually. It has. Bucket list. Yeah. So you also want to travel the world, have fun, and really enjoy the life. Obviously. And Pakistani women are allowed to travel with your families, restrictions, and so many things. ಬಿಡ್ತಾರಾ ಮನೇಲಿ? It's a very hard question, by the way. Many women are not allowed in Pakistan for travel alone, solo travel, and they are not allowed to do jobs as well. But my family support me, my mother support me, so I travel a lot. That's why. ಸೊ ದ ನ್ಯೂ ಜನ್ರೇಷನ್ ಇಸ್ ಚೇಂಜಿಂಗ್. ಹೊಸ ಜನ್ರೇಷನ್ ಬದಲಾಗ್ತಾ ಇದೆ. ಈ ಜನ್ರೇಷನಿಂದ ಸಾಕಷ್ಟು ಒಳ್ಳೆಯದಾಗಲಿ. ಲೆಟ್ ದ ರಿಲೇಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಗ್ರೋ ಆ್ಯಂಡ್ ಲೆಟ್ ಪೀಸ್ ಪ್ರಿವೇಲ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ರಿಯಲಿ ವಾಂಟ್ ಟು ಟೆಲ್ ಯು, ಐ ನೆವರ್ ಎಕ್ಸ್ಪೆಕ್ಟೆಡ್ ಲಾಹೋರ್ ಟು ಬಿ ಸೋ ಬ್ಯೂಟಿಫುಲ್ ಆ್ಯಂಡ್ ಸೋ ಡೆವಲಪ್ಡ್. ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ದ ಸ್ಟ್ರೀಟ್ಸ್ ಆ್ಯಂಡ್ ದ ಬಿಲ್ಡಿಂಗ್ಸ್ ಆ್ಯಂಡ್ ಇಟ್ಸ್ ಅಮೇಝಿಂಗ್. Yeah, as I have told you before, that Pakistan, Lahore is a hub of different cultures. ಆ್ಯಂಡ್ ಬಿಸ್ನೆಸ್ ಆಲ್ಸೋ. Yes. ವಾವ್, ಬಹಳ ಧನ್ಯವಾದ, ತುಂಬ ಹೃದಯದ ಧನ್ಯವಾದ ಗ್ಲೋಬಲ್ ಕರಡಿಗಾಗಿ ಮಾತಾಡಿದ್ದಕ್ಕೆ. ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ. ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? No. ಹೌ ಡಸ್ ಮೈ ಲ್ಯಾಂಗ್ವೇಜ್ ಸೌಂಡ್ ಲೈಕ್? It's cute. ಸೊ ಇವತ್ತಿಂದ ಗೊತ್ತಾಯ್ತು. ಸಿ ಫ್ರಮ್ ಟುಡೇ ಯು ನೋ. I've seen Tamil movies, so words are little bit similar to the. வணக்கம், எப்படி இருக்கீங்க? நல்லா இருக்கீங்களா? This is Tamil. Hopefully it's saying the good thing. ಸೊ ಈ ಥರ ನಾವು ಬೇರೆ ಬೇರೆ ದೇಶಕ್ಕೆ ಹೋದಾಗ ಬೇರೆ ಬೇರೆ ಜನ ಸಿಗ್ತಾರೆ. ಎಸ್ಪೆಷಲಿ ನನ್ನ ಫಸ್ಟ್ ಪಾಕಿಸ್ತಾನಿ ಅಂದರೆ ಲೇಡಿ ಐ ಮೆಟ್ ಇನ್ ಪಾಕಿಸ್ತಾನ್, ಯಂಗ್ ಗರ್ಲ್, ಸಾರಿ ಲೇಡಿ ಅಂತ ಹೇಳಂಗಿಲ್ಲ, ಶಿ ಇಸ್ ಅ ವೆರಿ ಯಂಗ್ ಗರ್ಲ್. ಐ ವಿಶ್ ಹರ್ ಆಲ್ ದ ಬೆಸ್ಟ್ ಆ್ಯಂಡ್ ಅನ್ ಅಮೇಝಿಂಗ್ ಲೈಫ್ ಅಹೆಡ್. ಥ್ಯಾಂಕ್ ಯು ಸೊ ಮಚ್. Thank you. ಇದನ್ನೇ ರಂಗೀಲಾ ರಿಕ್ಷಾ ಅಂತ ಕರೆಯೋದು, ಪಾಕಿಸ್ತಾನದ ಫೇಮಸ್ ರಿಕ್ಷಾ.
ಲಾಹೋರು ತನ್ನ ಸ್ಟ್ರೀಟ್ ಫುಡ್ಗೆ ಬಹಳ ಫೇಮಸ್ಸು. ನಾವು ಬಂದಿದ್ದೀವಿ ಫುಡ್ ಸ್ಟ್ರೀಟ್ಗೆ. ಲಾಹೋರ್ ಜನಗಳೆಲ್ಲ ಸಂಜೆ ಹೊತ್ತು ಊಟ ಮಾಡೋಕ್ಕೆ ಬರುವಂತಹ ಜಾಗ ಇದು. ಬನ್ನಿ ತೋರಿಸ್ತೀನಿ ಇಲ್ಲಿಯ ಫುಡ್ ಸ್ಟ್ರೀಟ್ ಹೇಗಿರುತ್ತೆ ಅಂತ. ಇವತ್ತು ರಾತ್ರಿಯ ಊಟ ಹವೇಲಿ ಅನ್ನೋ ಬಹಳ ಮಶೂರ್ ಅಥವಾ ಫೇಮಸ್ ರೆಸ್ಟೋರೆಂಟಲ್ಲಿ ನಮ್ಮ ರಾತ್ರಿಯ ಊಟ. ಆ ಹೋಟೆಲ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು ಲಾಹೋರಿನ ಕೈಮಗ್ಗ ಹ್ಯಾಂಡಿಕ್ರಾಫ್ಟ್ಸು. ವಾವ್, ಎಷ್ಟು ಸಕ್ಕತ್ತಾಗಿದೆ ನೋಡ್ರಿ. 550 ರೂಪಾಯಿ ಆದರೆ ಒಂದು 200 ರೂಪಾಯಿಗೆಲ್ಲ ಸಿಗುತ್ತೆ. ಸಕ್ಕತ್ತಾಗಿದೆ ಹ್ಯಾಂಡಿಕ್ರಾಫ್ಟ್ಸು. ಮಕ್ಕಳು ಕುದುರೆ ರೈಡ್ ಮಾಡ್ತಾರೆ. ಇಲ್ಲಿ ಲಾಹೋರ್ನ ಹೆಣ್ಮಕ್ಳು ತಮ್ಮ ಮನೆಗೆ ಬೇಕಾಗಿರುವಂತಹ ವಸ್ತುಗಳು ಹಾಗೆ ಬಳೆ ಗಿಳೆ ಎಲ್ಲ ತೊಗೊಳ್ತಾರೆ. ಸಕ್ಕತ್ತಾಗಿದೆ ಅಂಗಡಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಅಲ್ಲಿ ಬಳೆಗಳು ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಸೊ ಇಲ್ಲಿಯ ಸಂಜೆಯ ವಾತಾವರಣ ನೋಡ್ಬೋದು. ಎಲ್ಲರೂ ಕೂತ್ಕೊಂಡು ಓಪನ್ ಏರಲ್ಲಿ ಊಟ ಮಾಡ್ತಾಯಿದ್ದಾರೆ. ವೆದರ್ ಇವತ್ತು ಸಕ್ಕತ್ತಾಗಿದೆ, ತುಂಬ ಐಡಿಯಲ್ ಆಗಿದೆ. ಒಂಥರ AC ಹಾಕ್ದಂಗಿದೆ. ನಮ್ಮ ಫಿಜಾ ಮೇಡಮ್ ನಮ್ಮನ್ನು ಹವೇಲಿ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ಐ ವಿಲ್ ಫಾಲೋ ಯು ಮೇಡಮ್. ಅಯ್ಯೋ ವಾವ್, ಇಲ್ಲಿ ನೋಡ್ರಿ ಶೀಖ್ ಕಬಾಬು. ಈ ಚಿಕನ್ ಮಟನ್, ಪಾಕಿಸ್ತಾನಿ ಚಿಕನ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಪಾಕಿಸ್ತಾನಿ ಕೋಳಿ. ಇಲ್ಲಿ ನೋಡಿ ಗ್ರೇವಿಗಳು. ಮಟನ್ ಚಿಕನ್. ಓ ಬಹುತ್ ಬಡಿಯಾ ಭಾಯ್. ಸೊ ಈ ಥರ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಅಂಕಲ್ ಜಿ ಪರಾಠ ಮಾಡ್ತಾರೆ. ಕುಲ್ಚಾ ಬನಾ ರहे हो? ಕುಲ್ಚಾ ನಾನ್ ಬನಾ ರहे हो? ಓಕೆ. ಹಾಂ. ಇದರ ಹೆಸರು ಡೋಗಡಿ ನಾನ್. ಎಷ್ಟು ರಶ್ ಇದೆ ನೋಡಿ. ಫುಲ್ ಇದೆ. ವೀಕೆಂಡ್ ಅಲ್ವಾ, ಫುಲ್ ರಶ್ ಇದೆ. ವಾವ್, ಇದೇನಿದು? ವಾಟ್ ಈಸ್ ದಿಸ್ ಪಿಜ್ಜಾ? ವಾಟ್ ಈಸ್ ದಿಸ್? Part of a culture. Huh? It's part of a culture. ವಾಟ್ ಈಸ್ ದ್ಯಾಟ್? ಪಪೆಟ್ ಶೋ? Puppet show. ಓ ಓಕೆ. ನೋಡಿ ಇಲ್ಲಿ ಪಪೆಟ್ ಶೋ ನಡೀತಾ ಇದೆ. ये आगे दो सहेलियां, एक का नाम है गोरजान, एक का नाम है नारकली। ये दो सहेलियों की मुलाकात 20 साल बाद हो रही है। टटोना दिवे दर्दी ನೈಸ್ ಶೋ. ಸಖತ್ತಾಗಿದೆ ಶೋ. ಥ್ಯಾಂಕ್ ಯು. ಹವೇಲಿಗೆ ಬಂದ್ವಿ. ಇದೇ ನಮ್ಮ ರಾತ್ರಿಯ ಊಟದ ಜಾಗ ಹವೇಲಿ. ಇದು ನೋಡಿ, ಇದು ಹೆಂಗಿದೆ ಗಾಡಿ. ಸಖತ್ತಾಗಿದೆ. ನಮಸ್ಕಾರ. ಹವೇಲಿ ಜಾನ. ಫುಲ್ಲು ಡಿಮ್ಯಾಂಡ್ ಇದೆ ರೆಸ್ಟೋರೆಂಟ್ಗೆ. ಎಂಟ್ರೆನ್ಸಲ್ಲಿ ಒಳ್ಳೆ ರಿಸೆಪ್ಷನ್. ಇಲ್ಲಿ ನೋಡಿ ಪಾಕಿಸ್ತಾನಿ ಹನಿ, ಬೇರೆ ಬೇರೆ ಫ್ಲವರ್ಸು ಮತ್ತು ಜಾಗದಿಂದ ಬರುತ್ತಂತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲಾಹೋರಿ ಕವಾಲಿ, ಬಹಳ ಫೇಮಸ್ ಅದು ಇಲ್ಲಿ. मेरे सामने बहुत ही पाकिस्तान में रहते हैं तो शाम जी
तवज्जो जी वसीम साहब ಥ್ಯಾಂಕ್ ಯು आगे आपकी बात रह जाएगी आपकी बात रह जाएगी ನೀವಿಲ್ಲಿ ನೋಡ್ಬೋದು ಸಾಕಷ್ಟು ಹೆಣ್ಮಕ್ಳು ಹಿಜಾಬ್ ಹಾಕದೇನೂ ಕೂಡ ಓಡಾಡ್ತಾ ಇದ್ದಾರೆ. ಇವರೆಲ್ಲ ಮೋಸ್ಟ್ಲಿ ಸಿಖ್ ಪಂಗಡಕ್ಕೆ ಅಥವಾ ಬೇರೆ ಯಾವ್ದಾದ್ರು ಪಂಗಡಕ್ಕೆ ಸೇರಿರಬೇಕು, ಅಥವಾ ಇಲ್ಲಿ ರೂಲ್ಸು ಲೀನಿಯಂಟ್ ಇರಬೇಕು, ಅಂದರೆ ಚಾಯ್ಸ್ ಇರಬೇಕು, ಫ್ರೀಡಮ್ ಆಫ್ ಡ್ರೆಸ್. ಸೊ ಇಲ್ಲಿ ಒಳಗೂ ಕೂಡ ಫೋಟೋಶೂಟ್ ನಡೀತಾ ಇದೆ. ನೋ ಸೊ ಇವಾಗ ಹವೇಲಿ ರೆಸ್ಟೋರೆಂಟ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. 4ನೇ ಫ್ಲೋರ್ಗೆ ಹೋಗಬೇಕು. ಯಾವುದೋ ಗುಹೆಗೆ ಬಂದಂಗಿದೆ. ವಾವ್. ओह हाय ब्रदर. दिस 4th फ्लोर कैसे जाना है? ये सामने रेफर किया आपके लिए 4th फ्लोर पे जाने के लिए. ओके ओके. वाव लिफ्ट वाला होना. लिफ्ट 4th फ्लोर जाना है. Again, right close. 4th ಫ್ಲೋರ್ ಬಂದಿದ್ದೀವಿ. ವಾವ್ ಸಕ್ಕತ್ತಾಗಿದೆ ಹೋಟ್ಲು ಮಾತ್ರ. ನೋಡ್ರಿ, ಬಾದ್ಶಾ ಮಸ್ಜಿದ್ ಮುಂದೆ ಕೂತ್ಕೊಂಡು ಲಾಹೋರಿನ ಸವಿಯಾದ ಊಟ ಮಾಡುವ ಕ್ಷಣ ಬಂದಿದೆ. ಲೊಕೇಶನ್ ಮಾತ್ರ ಅದ್ಭುತ. ಹವೇಲಿಯ ಮಾಹೋಲ್ ಅಥವಾ ಒಂದು ವಾತಾವರಣ ಸೂಪರ್ ಆಗಿದೆ. ಗೊತ್ತಾಯ್ತು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಯ್ತು. ಇಂಥ ಅದ್ಭುತವಾದ ಲೊಕೇಶನ್ನು, ಇಷ್ಟು ಕೋಲ್ಡ್ ಆಗಿರೋ ವೆದರು, ಎಣ್ಣೆ ಸಿಗತ್ತಾ ಗುರು, ಒಂದು ಪೆಗ್ ವಿಸ್ಕಿನೋ ರಮ್ಮೋ ಬಿಯರ್ ಗೀರ್ ಹಾಕ್ಬೋದಾ ಅಂತ ಯೋಚನೆ ಮಾಡ್ತಾರವ್ರಿಗೆ ನಿರಾಸೆಯ ಸಮಯ. ಯಾಕೆ ಅಂದರೆ ಇಲ್ಲಿ ಯಾವುದೇ ರೆಸ್ಟೋರೆಂಟ್ಸಲ್ಲಿ, ಎಸ್ಪೆಷಲಿ ಈ ಥರ ಫ್ಯಾಮಿಲಿ ರೆಸ್ಟೋರೆಂಟ್ಸಲ್ಲಿ ಆಲ್ಕೋಹಾಲ್ ಅಥವಾ ಮದ್ಯಪಾನಕ್ಕೆ ಅವಕಾಶ ಇಲ್ಲ. ಆದರೂ ಪರವಾಗಿಲ್ಲ, ಈ ಒಂದು ಹಿಸ್ಟಾರಿಕಲ್ ಮೂಮೆಂಟನ್ನು ಎಂಜಾಯ್ ಮಾಡೋಣ. ಏನಿಗೆ ಗೊತ್ತಾ ಎಲ್ಲ ಕಡೆ ಇಷ್ಟೊಂದು ರಶ್ಶು? ಪಾಕಿಸ್ತಾನದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ. ಭಾರತ ದೇಶದ ಟೀಮ್ ಬರ್ತಾ ಇಲ್ಲ, ಆದರೆ ನಾನು ಗ್ಲೋಬಲ್ ಕನ್ನಡಿಗ ಬಂದಿದ್ದೀನಿ ಅವರ ಪರವಾಗಿ. ಸೊ ಮಿಸ್ ಮಾಡ್ಕೋತಾ ಇದ್ದೀವಿ. ಅಕಸ್ಮಾತ್ ಭಾರತ ದೇಶದ ಮತ್ತು ಪಾಕಿಸ್ತಾನದ ಮ್ಯಾಚ್ ಇದ್ದರೆ ಇಲ್ಲಿ ನೋಡುವಂತಹ ಪ್ರಯತ್ನ ಮಾಡ್ತಾ ಇದ್ದೆ. ಈಗ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ ಸದ್ಯದಲ್ಲೇ. ಟ್ರೈ ಮಾಡ್ತಾ ಇದ್ದೀನಿ ಟಿಕೆಟ್ ಸಿಕ್ಕಿದ್ರೆ ಹೋಗೋಣ ಅಂತ. ಸೊ ಅದು ಕೂಡ ಪ್ಲ್ಯಾನಲ್ಲಿದೆ. ಈಗ ಸದ್ಯಕ್ಕೆ ಹೊಟ್ಟೆ ಕವ ಅಂತ ಇದ್ದಾರೆ. ಇಲ್ಲಿ ಕಾದು ಸೋತು ಸುಣ್ಣ ಆಗ್ಬಿಟ್ಟಿದ್ದೀವಿ. ಯಾವಾಗ ಊಟ ಕೊಡ್ತಾರೋ ಗೊತ್ತಿಲ್ಲ. ಬಿಸಿ ಪ್ಲೇಟ್ ಬಂತು. ವಾವ್. ಫಸ್ಟ್ ಟೈಮು ಪಾಕಿಸ್ತಾನದ ಲಾಹೋರ್ನಲ್ಲಿ ಈ ಅದ್ಭುತ ವ್ಯೂ ಜೊತೆಗೆ ಒಂದು ಒಳ್ಳೆ ಚಿಕನ್ ಡಿಶ್ ಬಂದಿದೆ. ಎಷ್ಟು ದೊಡ್ಡ ಪ್ಲೇಟ್ ಇದೆ ನೋಡಿ, ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ. ಟ್ರೈ ಮಾಡೋಣ. ಹಾಕೊಳ್ತಾ ಇದ್ದೀನಿ. ಹವೇಲಿ ಹೋಟೆಲ್ ಒಳಗೆ ಈ ಥರ ಕತ್ತಿ ಎಲ್ಲ ಹಾಕಿ ಹಳೇ ಕಾಲದ ವೆಪನ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಆಹಾ, ಗ್ಲಾಡಿಯೇಟರ್. ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸು ಈ ಹೋಟ್ಲಿಗೆ ಬಂದು ಹೋಗಿದ್ದಾರೆ. ಚಿಕ್ಕದಾಗಿರುವಂತಹ ಒಂದು ಮ್ಯೂಸಿಯಂ ಕೂಡ ಮಾಡಿದ್ದಾರೆ ಇಲ್ಲಿ ಒಳಗೇನೆ. ಒಟ್ಟಿನಲ್ಲಿ ಹವೇಲಿ ರೆಸ್ಟೋರೆಂಟ್ನ ಊಟಕ್ಕಿಂತ ಇಲ್ಲಿಯ ಅನುಭವ ಚೆನ್ನಾಗಿತ್ತು. ರೆಸ್ಟೋರೆಂಟ್ ಊಟ ನನ್ನ ಪ್ರಕಾರ ಸಾಧಾರಣವಾಗಿತ್ತು, ಅಂತ ಏನು ಸ್ಪೆಷಲ್ ಅನಿಸಲಿಲ್ಲ ನನಗೆ. ನಮ್ಮ ಪಂಜಾಬಲ್ಲಿ, ಡೆಲ್ಲಿಲಿ ಇದಕ್ಕಿಂತ ಬೆಟರ್ ಈ ಥರ ಗ್ರೇವಿ ಡಿಶಸ್ ತಿಂದಿದ್ದೆ. ಪ್ರಾಬ್ಲಿ ಬಾರ್ಬಿಕ್ಯೂ ಅಥವಾ ಬೇರೆ ಡಿಶ್ ಟ್ರೈ ಮಾಡಿದರೆ ಇನ್ನೊಂದು ರೀತಿ ಅನಿಸಿರೋದೇನೋ. ಈಗ ನಮ್ಮ ಫಿಜಾ ಮೇಡಮ್ ನಮಗೊಂದು ಪಾನ್ ಕೊಡಿಸ್ತಾರೆ. ಪಾಕಿಸ್ತಾನಲ್ಲಿ ಪಾನ್ ಹೆಂಗಿರುತ್ತೆ ಅಂತ ನೋಡೋಣ, ಮನೆ ಹೆಂಗೆ ಮಾಡ್ತಾರೆ ಅಂತ. ವಾವ್, ಖತರ್ನಾಕಾಗಿದ್ದಾರೆ ಅಂಗಡಿ, ಪಾನಿನ ಅಂಗಡಿ. ಹಾಯ್ ಬ್ರದರ್, ಸಕ್ಕದಾಗಿದೆ. ಸುಣ್ಣ ಗಿಣ್ಣೆಲ್ಲ ಸೇಮ್ ನಮ್ಮ ಥರನೇ, ಸುಣ್ಣ ಗಿಣ್ಣೆಲ್ಲ ಹಚ್ಚಿ. ಇಲ್ಲಿ ನೋಡಿ ಏನೆಲ್ಲ ಐಟಮ್ ಇದೆ. ವಾ 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 ಸೂಪರ್.
ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಪಾಕಿಸ್ತಾನಿ ಪಾನ್ ಶಾಪ್ ನೋಡ್ತಾ ಇದ್ದೀನಿ. ಟೇಸ್ಟ್ ನೋಡ್ಬೇಡ ಹೆಂಗಿರುತ್ತೆ ಅಂತ. ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ಫಿಜಾ ಮೇಡಮ್ ದುಡ್ಡು ಕೊಡ್ತಾ ಇದ್ದಾರೆ. ಯು ಆರ್ ಗೆಟಿಂಗ್ ಮಿ ದ ಪಾನ್ ರೈಟ್? ಎಸ್. ರೆಡಿ ಆಯಿತು. ವಾ ವಾ ವಾ, ಏನೆಲ್ಲ ಆಗ್ತಾ ಇದೆ ಗುರು. ಕೆಂಪು, ಕಪ್ಪು, ಹಳದಿ, ಹಸಿರು ಎಲ್ಲ ಹಾಕ್ಬಿಟ್ರು. ಯು ಲೈಕ್ ಪಾನ್ ಆರ್ ನೋ? ನೋ, ನೆವರ್ ಟ್ರೈಡ್. ಲೈಫಲ್ಲೇ ಟ್ರೈ ಮಾಡಲಿಲ್ವಂತೆ. ನಾವು ಟ್ರೈ ಮಾಡೋಣ. ನಮಗೆ ಪಾನ್ ಅಂದರೆ ತುಂಬ ಇಷ್ಟ. ಊಟ ಆದಮೇಲೆ ಒಳ್ಳೆ ಡೈಜೆಸ್ಟಿವ್ ಪಾನ್. ಹಣ ಇಟ್ಕೊಳ್ಳೋಕೆ ಒಂದು ಬುಟ್ಟಿ ಇದೆ ಅವ್ರ ಹತ್ರ. ಹಮಾರಾ ಭಾಯ್, ಥ್ಯಾಂಕ್ ಯು ಮೈ ಡಿಯರ್. ಇವಾಗ ಬಾಯ್ ಓಪನ್ ಕರ್ಕೆ ದೋ ನಾ, ಅಭಿ ಖಾಯಂಗೆ. ಹಾಂ, 150 ರೂಪಾಯಿ ಅಂದರೆ ಒಂದು 40 ರೂಪಾಯಿ ಲೆಕ್ಕ. ಇಂಡಿಯಾ. ಥ್ಯಾಂಕ್ ಯು ಬ್ರೋ. ಮಜಾ. ಆಹಾ, ಪಾಕಿಸ್ತಾನಿ ಪಾನು, ಪಾಕಿಸ್ತಾನಿ ಊಟ, ಆತ್ಮ ತೃಪ್ತಿ ಆಯಿತು. ಹೆಣ್ಮಕ್ಳು ಆಟೋ ಓಡಿಸಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬೋದು. ಸಂಜಯ್ ಲೀಲಾ ಬನ್ಸಾಲಿ ಪಾಪ್ಯುಲರ್ ಡೈರೆಕ್ಟರ್ ಇದ್ದಾರಲ್ಲ, ಅವರ ಒಂದು ಸೀರೀಸು ಹೀರಾ ಮಂಡಿ, ಇದೇ ರೋಡಿನ ಇನ್ಸ್ಪಿರೇಷನಿಂದ ಮಾಡಿರೋಂತಹ ಒಂದು ಸೀರೀಸು. ಇದೇ ನಮಗೋಸ್ಕರ ಸ್ಪೆಷಲ್ ಸೆಕ್ಯೂರಿಟಿ ಬಂದಿರೋದು. ಫುಲ್ ವ್ಯಾನ್ ತುಂಬ AK-47 ಇಟ್ಕೊಂಡು ಬಂದಿದ್ದಾರೆ ಜನ. ಸೊ ಇವಾಗ ಈ ವಿಡಿಯೋನ ಇಲ್ಲೇ ಮುಗಿಸೋಂತಹ ಪ್ರಯತ್ನ ಮಾಡ್ತಾ ಇರ್ತೀನಿ, ಯಾಕೆಂದರೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಸೈನಿಂಗ್ ಆಫ್ ಆ್ಯಂಡ್ ಗುಡ್ ನೈಟ್. ಶುಭರಾತ್ರಿ ಫ್ರಾಮ್ ಲಾಹೋರ್, ಪಾಕಿಸ್ತಾನ್.